ನಾನು ಅವಳು ನನ್ನ ತಂಗಿ ಅಂತ ವಹಿಸ್ಕೊಂಡು ಮಾತಾಡ್ತಿಲ್ಲ ವೇದಾಂತ್. ನೀವು ಅವಳ ಬಗ್ಗೆ ಏನ್ ಅನ್ಕೊಂಡಿದಿರೋ ಅದು ಸರಿಯಾಗಿದೆ. ಯಾರಿಗೂ ಇದ್ದಷ್ಟು ಕೊಬ್ಬಿದೆ ಅವಳಿಗೆ. ಎಲ್ರು ನಿಮ್ಮಂತ ಹುಡುಗ ಸಿಗ್ಲಿ ಅಂತ ದೇವರಿಗೆ ಹರಕೆ ಹುಡ್ತಾರೆ, ಆದ್ರೆ ಇವಳಿಗೆ ನೀವೇ ಸಿಕ್ಕಿದ್ರ. ತೆಪ್ಪಿರೋದ್ ಬಿಟ್ಟು ಹೇಗಾಡ್ತಾಳ ನೋಡಿ, ಇದೆಲ್ಲ ಅತಿ ಅಲ್ವಾ? ಅವಳು ಇನ್ನೊಂದು 10 ಜನ್ಮ ಎತ್ತಿದ್ರು ನಿಮ್ಮಂತ ಹುಡುಗ ಸಿಗೋಕ್ ಸಾಧ್ಯನೇ ಇಲ್ಲ ಬಿಡಿ. ಅಂತದ್ರಲ್ಲಿ ನೀವೇ ಹೋಗಿ ಅವಳ ಹತ್ರ ಸಾರಿ ಕೇಳ್ಬೇಕು ಅಂದ್ರೆ ಏನರ್ಥ? ಅಲ್ಲ, ನಮ್ಗೊಂದು ರೆಸ್ಪೆಕ್ಟ್ ಇಲ್ವಾ? ಹುಡುಗಿರಿಗಾಗಿ ನೀವ್ ಯಾಕೆ ಅವಳ ಹತ್ರ ಹೋಗಿ ಸಾರಿ ಕೇಳ್ಬೇಕು ಅಂತೀನಿ. ನನಗಂತೂ ಇದೆಲ್ಲ ಇಷ್ಟ ಇಲ್ಲ ವೇದಾಂತ್. ಈ ಸಂಬಂಧ ಮುಂದುವರಿದಾದ್ರೂ ಪರವಾಗಿಲ್ಲ, ನೀವು ಮಾತ್ರ ಅವಳು ಮುಂದೆ ಸೋಲ್ಬಾರ್ದು. ಅದು ನನ್ಗೆ ಖಂಡಿತ ಇಷ್ಟ ಇಲ್ಲ ವೇದಾಂತ್. ಅದನ್ನೇ ಅವಳು ಮುಂದೆ ಹೇಳಿ ಬಂದೀನಿ, ಯಾವುದೇ ಕಾರಣಕ್ಕೂ ನೀ ಸೋಲೋದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ ಅಂತ. ಅವಳು ಏನೇ ಡಿಮ್ಯಾಂಡ್ ಇಟ್ರು ಅದಕ್ಕೆಲ್ಲ ನೀವು ಒಪ್ಕೊಳ್ಳಲ್ಲ ಅಂತ ಹೇಳಿನಿ. ನಾನು ಸರಿಯಾದ ಕೆಲಸನೇ ಮಾಡಿದೀನಿ ಅಲ್ವಾ ವೇದಾಂತ್? ಅದಕ್ಕೆ ಕೋಪ ಮಾಡ್ಕೊಂಡು ನನ್ನ ಮಾತು ಬೆಲೆಲ್ದವರ ಕಡೆ ನಾನು ಯಾಕಿರ್ಲಿ ಅಂತ ಹೊಟ್ಟು ನಿಂತು ಹೇಳೋಳು ಅಲ್ಲ ವೇದಾಂತ್. ಆಚೆಗಡೆ ಲಾಕ್ಡೌನ್, ಹೊರಗಡೆ ಕಾಲಿಡೋಕ್ಕೂ ಆಗ್ತಿಲ್ಲ, ಹೇಳಿದ್ರು ಕೇಳ್ತಿಲ್ಲ ಅವಳು. ನೀನ್ ನಿನ್ ತಂಗಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯೋ ನಾನು ಅಷ್ಟೇ ಪ್ರೀತಿನ ಅದಕ್ಕೆ ಮೇಲೆ ಇಟ್ಟಿದ್ದೀನಿ. ಈ ತೊಟ್ಲುನ ತಗೊಳ್ಳೋದ್ರ ಹಿಂದೆ ಕೂಡ ಒಳ್ಳೆ ಉದ್ದೇಶನೇ ಇದೆ ಅಲ್ವಾ ವೇದಾಂತ್? ವೇದಾಂತ್ ಬೆನ್ನಿಗೆ ರೌಡಿ ಬೇಬಿ ಅನ್ನೋಳಿದ್ದಾಳೆ ಅಂತ ಕಿತಾಪತಿ ಮಾಡೋ ಪ್ರೋಗ್ರಾಮ್ ಎಲ್ಲ ವರ್ಕ್ ಆಗಲ್ಲ ಅಂತ. ಒಂದು ಸಾರಿ ಕೇಳೋದಿರ್ಲಿ, ಅವಳ ಕೋಪ ಅವಳಿಗೆ, ಅವಳ ಮುಂದೆ ಬೆಂಡ್ ಆಗಲ್ಲ. ನಾನೇ ಇಲ್ದ್ಮೇಲೆ ನಾನು ಸಾರಿ ಇಟ್ಕೊಂಡು ಏನ್ ಮಾಡ್ತಾಳೆ ಅಂತ ಅವ್ನು ಹೊರಟ್ಬಿಟ್ಟ. ಹೊರಟಿದನ ಎಲ್ಲಿಗೆ? ಯಾವನಿಗೆ ಗೊತ್ತು ರೌಡಿ ನನ್ನಿ. ಅವನೇನಾದ್ರೂ ಹೇಳಿ ಕೀಳಿ ಕೆಲಸ ಮಾಡ್ತಾನ? ಅವನ್ಗೆ ಅವಂದೇ ಪ್ರಪಂಚ. ನಾವೆಲ್ಲ ಬೇಡ ಅಂದ್ರೂ ಹಠ ಮಾಡ್ಕೊಂಡು ಹೊರಗಡೆ ಹೋದ. ಆಚೆ ಹೋಗೋದು ತುಂಬಾನೇ ರಿಸ್ಕಿ ಸಾರ್ಥಕ್. ಎಲ್ಲಿದ್ದಾಳೆ ಅವಳು? ಇಷ್ಟೊತ್ತಿಗೆ ಆಲೆ ಆಚೆ ಹೋಗಿರ್ಬೇಕು. ಇನ್ 2 ನಿಮಿಷ ಹೊಟ್ಟೆ ಬಿಡ್ತಾಳೆ. ಇನ್ನೊಬ್ರು ಮಾತು ಕೇಳೋ ಬುದ್ಧಿ ಅವಳಿಗೆಲ್ಲಿದೆ? ಇದೇ ನನಗೆ ಇರಿಟೇಟ್ ಆಗೋದು. ಅದ್ ಹೇಗೆ ಹೋಗ್ಬಿಡ್ತಾಳೆ ನಾನು ನೋಡ್ತೀನಿ. ಅದಕ್ಕೆ ನಂಗೊಂದ್ರೆ ಕೆಟ್ಟ ಕೋಪ. ಊರವ್ರ ಯೋಗಕ್ಷೇಮ ಎಲ್ಲ ವಿಚಾರಿಸ್ತಾನೆ, ಆದ್ರೆ ತನ್ನ ಬಗ್ಗೆ ಮಾತ್ರ ಕೇರಿಲ್ಲ. ನಾನು ರೌಡಿ ಬೇಬಿ, ಅದ್ ಹೇಗೆ ಆಚೆ ಹೋಗ್ತಾನೆ ಅಂತ ನಾನು ನೋಡೇ ಬಿಡ್ತೀನಿ. ಒಂದ್ಸತಿ ಬಂದು ಸಾರಿ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಇದೇನಾ ನೀನು ನಮ್ಮ ಪ್ರೀತಿ ಕೊಡೋ ಬೆಲೆ? ನೀನ್ ಪ್ರಶ್ನೆ ಕೇಳಿದ ತಕ್ಷಣ ಆನ್ಸರ್ ಮಾಡ್ಬೇಕು ಅಂತ ಏನಿಲ್ಲ. ಇದನ್ನ ನಾನು ಪ್ರಪೋಸ್ ಮಾಡ್ಲಿ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ಯಲ್ಲ, ಅವಾಗ ನೆನಪಲ್ಲಿ ಇಟ್ಕೊಳ್ಬೇಕಿತ್ತು. ನಾನು ಪ್ರಪೋಸ್ ಮಾಡಿದಾಗ ಮದುವೆ ಆಗ್ತೀಯ ಅಂತಾನೆ ಕೇಳಿತ್ತು. ಆಗ ಇಲ್ಲ ಅನ್ನೋ ರೀತಿ ನೀನೇನು ಹೇಳಿಲ್ವಲ್ಲ. ಆಗಿಲ್ದಿರೋದು ಇವಾಗ ಯಾಕೆ? ಅದೇ ಬೇರೆ ಇದೇ ಬೇರೆ. ನಾನು ನಿನ್ನ ಪ್ರೀತಿಸ್ಲಿ ಅಂತ ತಾನೆ ನೀ ನನಗ್ ಪ್ರಪೋಸ್ ಮಾಡಿದ್ದು. ಆಗ ನಾನು ನಿನಗ್ ಬೇಕಿತ್ತು.
ತಾಜ್ ಮಹಲ್ ಅಲ್ಲಿ ನಾನು ಹಾಕಿದ ಕಂಡೀಷನ್ಗೆಲ್ಲ ಒಪ್ಕೊಂಡೆ. ಯಾಕೆ ಹೇಳು? ನಾನ್ ನಿನಗ್ ಬೇಕಿತ್ತು, ಈಗ ಬೋರ್ ಆಗ್ಬಿಟ್ನಾ? ಈಗಿನ ತರನೇ ನಮ್ಮ ಅಪ್ಪ ಅಮ್ಮನ ಯಾವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತೀಯಾ? ಖಂಡಿತವಾಗಿಯೂ ನೋಡ್ಕೋತೀನಿ. ನನ್ ತರ್ಲೆ ಕಾಟ ಎಲ್ಲಾನು ಒಪ್ಕೊಳ್ತೀಯಾ? ನಿನ್ನೇ ಒಪ್ಕೊಂಡಿದ್ದೀನಿ, ನೀನು ಅದನ್ನ ಒಪ್ಕೊಳ್ಳಲ್ಲ. ನನ್ ಮೇಲೆ ರೇಗೋ ಆಗಿಲ್ಲ, ನನಗ್ ಭಯೋ ಆಗಿಲ್ಲ, ನನಗ್ ಅವಮಾನ ಮಾಡೋ ಆಗಿಲ್ಲ. ಖಂಡಿತವಾಗ್ಲೂ ಅದು ಯಾವ್ದು ಮಾಡಲ್ಲ. ನನ್ನ ಹತ್ರ ಯಾವ್ದೇ ಕಾರಣಕ್ಕೂ ಜಗಳ ಆಡೋ ಆಗಿಲ್ಲ. ಎಸ್ ಅಮೂಲ್ಯ, ಖಂಡಿತವಾಗ್ಲೂ ಎಸ್. ಎಕ್ಸ್ಕ್ಯೂಸ್ ಮೀ, ನಾನು ನೀನಲ್ಲ, ನಿಮಿಷಕ್ಕೊಂದು ಮಾತಾಡೋದಕ್ಕೆ. ನಾನು ಅವತ್ತು ಅದೇ ಹೇಳಿದೆ, ಇವತ್ತು ಅದನ್ನೇ ಹೇಳ್ತೀನಿ. ನೀನು ನನಗೆ ಸ್ಪೆಷಲ್ ಅಂತ. ಬೇಕಾದ್ರೂ ನೆನ್ಪು ಮಾಡ್ಕೊ, ನಾನು ಅದನ್ನ ಹೇಳಿದ್ನ ಇಲ್ವಾ ಅಂತ. ನೀನು ಬಂದಾಗಿದ್ದ ನನ್ನ ಲೈಫ್ ಪ್ರತಿ ಕ್ಷಣನೂ ಹೊಳಿತಿದೆ. ಎವ್ರಿ ಸೆಕೆಂಡ್ ನನಗೆ ಪ್ರೆಷಿಯಸ್ ಅನಿಸ್ತಿದೆ. ಆ ಥರದ ಪ್ರೆಷಿಯಸ್ ಮೂಮೆಂಟ್ಸ್ ನನಗೆ ಯಾವಾಗಲೂ ಬೇಕು ಅಮೂಲ್ಯ. ಅದು ನನಗೆ ಸಿಗ್ಬೇಕು ಅಂದ್ರೆ ಎವ್ರಿ ಸೆಕೆಂಡ್ ನೀನು ನನ್ನ ಜೊತೆ ಇರಬೇಕು. ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಜೀವನದ ಯಾವುದೇ ಕ್ಷಣನೂ ನಾನು ನಿನ್ನ ಬಿಟ್ಟಿರೋದಕ್ಕೆ ಇಷ್ಟಪಡೋದಿಲ್ಲ. ನೀನ್ ಸಿಗಕ್ಕೆ ನಾನ್ ಎಷ್ಟು ಪುಣ್ಯ ಮಾಡಿದ್ದೆ. ಅದೆಷ್ಟು ಜನ ಹುಡುಗಿ ನನಗ್ ಶಾಪ ಹಾಕಿದಾರೋ ಅಂತ ನಾನು ಹೇಳಿದ್ದೀನಿ. ನಾನು ಆಗೇನ್ ಹೇಳಿದ್ನೋ ಅದನ್ನೇ ಮನ್ಸಲ್ಲಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ನೀನೇ ನೆನ್ಪ್ ಮಾಡ್ಕೊ. ಯಾಕೆ ಅಷ್ಟೊಂದ್ ಜನ ಹುಡುಗಿ ಹೃದಯನ ಕದ್ದಿದ್ಯಾ? ನೀನ್ ಮಾಡಿದ ಕರ್ಮಕ್ಕೆ ಸಂಕಷ್ಟ ನನಗಾಗತ್ತಪ್ಪ. ಎಲ್ಲರೂ ಹಿಡಿ ಶಾಪ ಹಾಕೋದ್ ನನ್ ಮೇಲೆನೆ ಹೊಟ್ಟೆ ಕಿಚ್ಚು ಪಡ್ಕೊಳ್ತಾರೆ. ಅಮ್ಮು ಸಿಂಪಲ್ ಹುಡುಗಿ ಕಣಯ್ಯ, ಎಷ್ಟು ಅಂತ ಹೋರಾಟ ಮಾಡೋದಕ್ಕಾಗತ್ತೆ ಹೇಳು? ಸ್ವಲ್ಪ ಕೆಟ್ಟೋನಾಗು ನೀನು, ಆಗ್ಲಾದ್ರೂ ನನ್ ದುಶ್ಮನ್ಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಆಯ್ತು. ಏನೋ ನೆನಪಾಯ್ತು? ಓ, ನೆನ್ಪಾಯ್ತು ಅಂದ್ರೆ ಮರ್ತೋಗಿತ್ತು ಅಂತನಾ? Come on, for God's sake, just stop it. ಯಾಕೆ ಮಾತ್ಗೂ ಕಾಲ್ ಕೆರ್ಕೊಂಡು ಜಗಳ ಮಾಡ್ತಿದ್ಯಾ? ನಾನು ಆ ಆಂಗಲ್ ಅಲ್ಲಿ ಹೇಳಲೇ ಇಲ್ಲ. ಸಾಕ್ ಸುಮ್ನಿರಪ್ಪ. ಅಷ್ಟಿದ್ದೋ ನಿಶ್ಚಿತಾರ್ಥ ಯಾಕೆ ಬೇಡ ಅಂದೆ? ನೀನ್ ಯಾಕೆ ಬೇಡ ಅಂತ ಹೇಳ್ದೆ? ನೀನ್ ಬೇಡ ಅಂದೆ ಅಂತ ನಾನು ಬೇಡ ಅಂದೆ. ಹಾಗಾದ್ರೆ ನೀನ್ ಬೇಕಿತ್ತು ತಾನೆ? ಹಾಗಾದ್ರೆ ನಿನಗ್ ಬೇಡವಾಗಿತ್ತಾ? ನಾನು ಎಲ್ಲಿ ಹಾಗೆ ಹೇಳ್ದೆ? ಮತ್ ನಿನ್ ಮಾತಿನ ಅರ್ಥ ಏನು? ನನ್ನ ಮಾತಿನ ಅರ್ಥ ನಿನಗೆ ಕೊಬ್ಬು ಜಾಸ್ತಿ ಆಗಿದೆ ಅಂತ. ಅದು ನಿನಗೆ ಹೆಡ್ ವೇಟ್. ನೀ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಜಂಬ. ಜಸ್ಟ್ ಸ್ಟಾಪ್ ಇಟ್ ಹಿಯರ್. ನಾನಿನ್ನ ಲವ್ ಮಾಡಿದ್ದು ಈ ರೀತಿ ಜಗಳ ಆಡೋದಿಕ್ಕಲ್ಲ. ನಂಗೂ ನಿನ್ ಜೊತೆ ಮೊದಲಿನ ತರ ಜಗಳ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ್ರೆ ನೀನೇ ಉರಿಸ್ತೀಯ. ಅದು ನೀರು, ನಾನಲ್ಲ. ಈಗೇನು? ನಂದು ಅದೇ ಕ್ವೆಶ್ಚನ್. ಏನಿವಾಗ? Sorry. ನಂಗೆ ಬುದ್ಧಿ ಇಲ್ಲ, ಇನ್ನಷ್ಟು ತಿಳುವಳಿಕೆನೂ ಇಲ್ಲ. ನಾನೇನೇನೋ ಮಾತಾಡ್ತೀನಿ, ಅದನ್ನೆಲ್ಲ ನೀನ್ ಸೀರಿಯಸ್ ಆಗಿ ತಗೊಳ್ಳೋದ? ನಂಗೆ ನಿನ್ನ ಬಿಟ್ಟಿರೋದಕ್ಕಾಗಲ್ಲ. ಐ ಲವ್ ಯು. ನನಗೂ ಅಷ್ಟೇ, ಸ್ವಲ್ಪ ಕೋಪ ಜಾಸ್ತಿ. ಅದು ನಿನಗೂ ಚೆನ್ನಾಗಿ ಗೊತ್ತಿದೆ. ಅದನ್ನ ಅರ್ಥ ಮಾಡ್ಕೊಂಡು ನೀನು ನನ್ನ ಕೆಳಗೆ ಸುಮ್ಮನೆ ಇರ್ಬೇಕಪ್ಪ. ಅರ್ಥ ಆಯ್ತು, ಅದೇ ಸ್ವಲ್ಪ ಲೈಟ್ ಆಗಿ ಅರ್ಥ ಆಯ್ತು. ನನಗೂ ಅಷ್ಟೇ, ಸ್ವಲ್ಪ ಲೇಟ್ ಆಗಿ ಅರ್ಥ ಆಯ್ತು. ನೀನ್ ಇಲ್ಲಿಂದ ಎಲ್ಲೂ ಹೋಗೋದಿಲ್ಲ ಅಲ್ವಾ? ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಲ್ಲ ಅಲ್ವಾ? ನಾನ್ ಯಾಕೆ ಬೇಡ ಅಂತೀನಿ? ನಾನು ಅದಕ್ಕೋಸ್ಕರನೇ ಅಲ್ವಾ ಇಷ್ಟೆಲ್ಲ ಕಾಯ್ತಾ ಇರೋದು. ಹೌದಾ? ಮತ್ತೆ ಯಾಕೆ?
ನಾನೇ ಅಪಾಲಜಿ ಕೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಯಾರು? ನಾನಾ? ಅದ್ ನೀನು ಯಾಕೆ ಬಾಬನ ಹತ್ರ ನಾನೇ ಸಾರಿ ಕೇಳ್ಬೇಕು ಅಂತ ಹೇಳಿದ್ದೆ? ವಾವ್, ಎಕ್ಸ್ಕ್ಯೂಸ್ ಮೀ, ನಾನಾ? what are you saying? ಇನ್ಫ್ಯಾಕ್ಟ್ ಸಾರ್ಥಕ್ ಹತ್ರ ನೀನೇ ತಾನೇ ಇದನ್ನೆಲ್ಲ ಹೇಳಿ ಕಳ್ಸಿದ್ದು. ಹಾ, ಚಾನ್ಸೇ ಇಲ್ಲ, ನನ್ನ ಹತ್ರ ಹೇಳೇ ಇಲ್ಲ. ನೀನ್ ಯಾಕೆ ಲಾಕ್ಡೌನ್ ಇದ್ರು ಆಚೆ ಹೋಗ್ತೀನಿ ಅಂತ ಹೋಗ್ಬೇಕಿತ್ತು? ಹೆಲೋ, ನೀನ್ ಆಚೆಗಡೆ ಹೋಗ್ತಿದ್ಯಾ ಅಂತ ನಾನಿನ್ನ ತಡೆಯೋದಿಕ್ ಬಂದಿತ್ತು. ಹೌದಾ? ಹಾಗಾದ್ರೆ ಯಾಕೋ ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ. ಯಾರಿಗೂ ಇದ್ದಷ್ಟು ಕೊಬ್ಬಿದೆ ಅವಳಿಗೆ. ತೆಪ್ಪಿರೋದ್ ಬಿಟ್ಟು ಹೇಗಾಡ್ತಾಳ ನೋಡಿ. ಅವನ್ಗೆ ನಿನ್ ಮನ್ಸೇ ಅರ್ಥ ಆಗ್ತಾ ಇಲ್ಲ. ನೀವೇ ಹೋಗಿ ಅವಳ ಹತ್ರ ಸಾರಿ ಕೇಳ್ಬೇಕು ಅಂದ್ರೆ ಏನ್ ಅರ್ಥ? ಆದ್ರೆ ನಿನ್ನ ಅರ್ಥ ಮಾಡ್ಕೊಳ್ಳೋ ತಾಳ್ಮೆನೇ ಇಲ್ಲ ಅವನ್ಗೆ. ಹಾಗಾದ್ರೆ ಎಲ್ಲ ವಿಕ್ರಾಂತ್ ಸಾರ್ಥಕ್ ಮಾಡಿರೋ ಕಿತಾಪತಿ ಅಂತ ಅನ್ನೋ. ಓ, ಈಗ ಗೊತ್ತಾಯ್ತು, ಇದು ಅದೇನೆ. ಹೌದು ಬಾಸ್. ಹೆಂಗೆ ನಾನು ನಾವು ಹೆಂಗೆ ನಾವು ಇಷ್ಟೆಲ್ಲ ಮಾಡಿರೋದು ಇವ್ರೆ ಅಂದ್ಮೇಲೆ ಅಮೂಲ್ಯ, ನಾವ್ ಇವ್ರಿಗೆ ಏನ್ ಮಾಡ್ಬೇಕು ಹೇಳು? ಮತ್ತಿನ್ನೇನ್ ಮಾಡ್ಬೇಕು? ನಾನ್ ಏನೋ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಬೇರೇನೋ ನಡೀತಾ ಇದೆ. ಈ ತರ ಜಗಳ ಪ್ಯಾಚಪ್ ಆಗ್ಬಿಟ್ರೆ ಸಂಬಂಧ ಇನ್ನೂ ಗಟ್ಟಿ ಆಗ್ಬಿಡುತ್ತೆ. ನಾನಿದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಅಜ್ಜಿ, ನಿಮ್ಗೆ ನನ್ ಬಗ್ಗೆ ಗೊತ್ತಲ್ವಾ? ನಾ ಬೇಕು ಅಂತೆಲ್ಲ ಜಗಳ ಮಾಡ್ತೀನಾ? ಅಜ್ಜಿ ನಂಬೇಡಿ, ನಮ್ಮಿಬ್ರಲ್ಲಿ ನಾನ್ ಪಾಪದೋಳು, ಅದ್ ನಿಮ್ಗೂ ಗೊತ್ತು ಅಂತ ನಾನು ನಂಬಿದೀನಿ. ಡಾರ್ಲಿಂಗ್, ನೀನೇನಾದ್ರೂ ಹೇಳ್ಬೇಕು. ಇಷ್ಟು ಚಿಕ್ಕ ಮ್ಯಾಟರ್ ಇವ್ರಿಬ್ರು ದೊಡ್ಡ ಇಶ್ಯೂ ಮಾಡ್ತಿದ್ದಾರೆ. ಅಲ್ಲ, ಜಗಳ ಆಡಕ್ಕೆ ಒಂದ್ ಚಿಕ್ಕ ವಿಷಯ ಸಿಕ್ಕರು ಸಾಕು ಅಂತ ಕಾಯ್ತಿರ್ತಾರೆ. ಚಿಕ್ಕ ಮಕ್ಳು ಬೇಕಾದ್ರೆ ಸುಧಾರಿಸಬಹುದು, ಇವ್ರನ್ನ ಹ್ಯಾಂಡಲ್ ಮಾಡಕ್ ನಮ್ ಕೈಲಿ ಆಗಲ್ಲ. ಜಗಳ ಕಿತ್ತಾಟ ಎಲ್ಲಾನು ಇರ್ಬೇಕು ಕಣ್ರೋ. ನೀವು ನಿಮ್ ಹೆಂಡ್ರ ಜೊತೆ ಜಗಳ ಆಡಲ್ವಾ? ಹೀಗೂ ಉಂಟಾ ಅಜ್ಜಿ ಮೇಡಮ್? ನೆಕ್ಸ್ಟ್ ಟೈಮು ಜಗಳ ಆಗ್ಬೇಕಾದ್ರೆ ನನ್ನ ಕರೀರಿ ಆಯ್ತಾ? ಬಂದು ಹೇಗಿರುತ್ತೆ ಅಂತ ನೋಡ್ಕೊಂಡು ಹೋಗ್ತೀನಿ. ಮೊದ್ಲು ಆ ಕಮ್ಮಂಗಿನ ಸುಧಾರಿಸಿ. ಅಜ್ಜಿ, ಲಾಕ್ಡೌನ್ ಆಗಿದ್ರು ನಾವಿಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಿದೀವಿ ಅಜ್ಜಿ. ನಾವು ಆ ಸಂಭ್ರಮ ನೋಡೋದಕ್ಕೆ ಬರ್ತೀವಪ್ಪ. ನಾಳೆವರೆಗೂ ಕಾಯಿರಿ. ಸರಿ ಅಜ್ಜಿ, ಹುಷಾರ್. ಟೇಕ್ ಕೇರ್. ಅಗ್ರಜ, ನಿನ್ ಎಂಗೇಜ್ಮೆಂಟ್ ಜವಾಬ್ದಾರಿ ನಾನು ವಹಿಸ್ಕೊಂಡಿದ್ದೀನಿ. ಇದು ನನ್ನ ಅಧ್ಯಕ್ಷತೆಯಲ್ಲೇ ನಡಿಬೇಕು. ಕಂಗ್ರಾಟ್ಸ್ ಬಾವಾ. ಸುಮ್ನೆ ಎಲ್ಲ ವಿಶ್ ಮಾಡಿದ್ರೆ ಆಗಲ್ಲ ನೋಡಿ. ನನಗೆ ಮತ್ತಿನ್ನೇನ್ ಮಾಡ್ಬೇಕಪ್ಪ? ಇಲ್ಲಿ ಮ್ಯಾನ್ ಪವರ್ ಕಮ್ಮಿ ಇರೋದ್ರಿಂದ ಇದು ನಿಮ್ಮಿಬ್ಬರ ಎಂಗೇಜ್ಮೆಂಟ್ ಆದ್ರೂ ಪ್ರಿಪರೇಷನ್ಸ್ ಮಾಡಕ್ಕೆ ನಿಮ್ ಹೆಲ್ಪ್ ಬೇಕಾಗುತ್ತೆ. ಖಂಡಿತ ಬಾಮೈದ, ಇವರಿಬ್ರನ್ನ ಯಾವ್ದಾದ್ರು ಒಂದು ಕೆಲಸದಲ್ಲಿ ಎಂಗೇಜ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಜಗಳ ಆಡೋದೇ ಕೆಲಸ ಮಾಡ್ಕೊಂಡ್ಬಿಡ್ತಾರೆ. ದಯವಿಟ್ಟು ಇಲ್ಲ ಅನ್ಬಿಡಿ ಬಾಸ್. ನೀವಿಲ್ಲ ಅಂದ್ರೆ ನಿಮ್ಮ ಕೆಲ್ಸನೂ ನಮ್ ತಲೆಗೆ ಕಟ್ತಾರೆ ಇವರಿಬ್ರು. ಹಾಗಾದ್ರೆ ಖಂಡಿತ ನಾನು ಇಲ್ಲ ಅಂತೀನಿ. ಮಾತ್ ಕಮ್ಮಿ, ಕೆಲಸ ಜಾಸ್ತಿ ಇರ್ಲಿ. ಡೆಕೋರೇಷನ್ ನ ಒಂದೊಂದು ಏರಿಯಾ ಒಬ್ಬೊಬ್ರು ವಹಿಸ್ಕೊಳ್ಳೋಣ. ಅರಿಬುಳ್ಳ, ನೀವು ಆಚೆ ಕಡೆ ನೋಡ್ಕೊಳ್ಳಿ. ಬಾವಾ, ನೀವು ಸ್ವಿಮ್ಮಿಂಗ್ ಪೂಲ್ ಮತ್ತೆ ರೆಸ್ಟಿಂಗ್ ಏರಿಯಾ ನೋಡ್ಕೊಳ್ಳಿ. ನಾನು ಅಗ್ರಜ ರೂಮ್ಸ್ ಮತ್ತೆ ಹಾಲ್ ಡೆಕೋರೇಟ್ ಮಾಡ್ತೀವಿ. ರೌಡಿನದ್ ನೀವು ಓವರ್ ಆಲ್ ಎಲ್ಲ ನೋಡಿ ಕರೆಕ್ಷನ್ಸ್ ಮಾಡ್ಲಿ. ಮಾವ ಆರಾಮಾಗಿ ರೆಸ್ಟ್ ಮಾಡ್ಲಿ. ಎಸ್ ಸರ್. ಇದಾದ್ಮೇಲೆ ಏನ್ ಕೆಲಸ? ಅದನ್ನ ಇದಾದ್ಮೇಲೆ ಹೇಳ್ತೀವಿ. ಅಲ್ಲಿವರೆಗೂ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಬೇಕಾಗಿ ವಿನಂತಿ. ಕಾಂತ ಆಲ್ರೆಡಿ ಆನ್ ಡ್ಯೂಟಿ ಬಾಸ್. ನಿಮ್
ಜೊತೆ ನನಗೊಂದು ಕೆಲಸ ಇದೆ, ಅದನ್ನ ನೀವಿಬ್ರು ಹೇಳಲ್ಲ, ಆದ್ರೆ ನಾನಂತೂ ಮಾಡೇ ಮಾಡ್ತೀನಿ. ಈ ಎಂಗೇಜ್ಮೆಂಟ್ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಅದೇ ನನ್ನ ಟಾರ್ಗೆಟ್. ಇಷ್ಟೆಲ್ಲ ಸಂತೋಷದ ಮಧ್ಯ ಅಹಲ್ಯ ಇದ್ದಾಳೆ ಅನ್ನೋದು ಮರಿಬೇಡಿ. ನಿಮ್ಗಳ ನಗು ಬೇಗ ಕಣ್ಣೀರಿಗೆ ಕನ್ವರ್ಟ್ ಆಗುತ್ತೆ. ನೀವಿಬ್ರು ಅಂತೂ ಇಂತೂ ಮೇಡಮ್ಮು ಬಾಸ್ನ ಒಂದು ಮಾಡೇ ಬಿಟ್ರಲ್ಲ. ನಿಮಗೆ ಚಪ್ಪಾಸ್ ಹೇಳ್ಬೇಕು ಬಿಡಿ. ನಿಮ್ಮ ಪ್ಲಾನು ನೆಕ್ಸ್ಟ್ 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 ಲೆವೆಲ್ಗೆ ಇದೆ. ಎಲ್ಲರೂ ಎಲ್ಲ ಪ್ಲಾನ್ ಅಂತೆಲ್ಲ ಮಾತಾಡ್ತಿದ್ದಾರೆ. ನಾನು ಕೇಳಿಸ್ಕೊಂಡೆ, ಸುಮ್ಮನೆ ಅವರಾಗವರೇ ಬಾಯ್ ಬಿಡ್ತಾರೆ. ನಾವು ಅಂದ್ರೆ ಸುಮ್ನೆ ಅನ್ಕೊಂಡ್ರಿ ಬಿಡ್ಲ. ವಿಕ್ರಾಂತ್, ವಸಿಷ್ಠ ಅಂಡ್ ಸಾರ್ಥಕ್ ಸೇರ್ಕೊಂಡ್ರೆ ಜಗತ್ತಲ್ಲಿರೋ ಇಂಪಾಸಿಬಲ್ ಮ್ಯಾಟರ್ ಎಲ್ಲ ಪಾಸಿಬಲ್. ಇಬ್ರು ಬೇರೆ ಬೇರೆ ದಿಕ್ಕು ಹೊರಟವ್ರನ್ನ ಸುಳ್ಳು ಹೇಳಿ ಅಯಸ್ಕಾಂತ ತರ ಒಟ್ಟಿಗೆ ಸೇರ್ಸಿದೀವಿ. ಇದು ಕೆಪಾಸಿಟಿ ಅಂದ್ರೆ. ನಾವ್ ಎಷ್ಟು ಲವ್ ಸ್ಟೋರಿಗಳು ನೋಡಿಲ್ಲ ಇದೆಲ್ಲ. ಆದ್ರೂ ಬಾಮಿದ ನಾವ್ ಹೇಳಿದ್ದನ್ನ ಅಷ್ಟು ಈಸಿಯಾಗಿ ನಂಬಿಟ್ರಲ್ಲ, ಪಾಪ ದಡ್ರು ಬಾಮಿದವರು. ಯಾಕೆ ಬಾವ ಸೈಲೆಂಟ್ ಆಗ್ಬಿಟ್ರಿ? ಅವ್ರು ಓವರ್ ಬಿಲ್ಡಪ್ ತಗೊಂಡ್ರು ಅಂತ ಅವ್ರಿಗೆ ಅರ್ಥ ಆಗಿದೆ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟವ್ರೆ. ಸ್ವಲ್ಪ ಸುಮ್ಮನಿರ್ತೀರಾ? ಅಲ್ಲ, ಸೆಲೆಬ್ರೇಟ್ ಮಾಡಿ ಕ್ವಾರ್ಟರ್ ಡೇ ಟೈಮಲ್ಲಿ ಕಾಲ್ ತುಳಿತಾ ಇದೀರಲ್ಲ, ಈ ಟೈಮಲ್ಲಿ ಸುಮ್ಮಿರಲ್ಲ, ಚಾನ್ಸೇ ಇಲ್ಲ. ವಿಕ್ಕಿ ಬಾಸ್, ನೀವೇನೋ ಕಿತಾಪತಿ ಮಾಡಿರ್ಬೋದು, ಆದ್ರೆ ಅದರಿಂದ ಆದ್ಯ ಮೇಡಮ್ ತಾನೇ ಇರೋದು. ಅವಳಿಗೆಲ್ಲ ಫುಲ್ ಕ್ರೆಡಿಟ್ ಕೊಡ್ಲೇಬಾರ್ದ್ರಿ. ಅವಳ್ದು ಬರೀ ಐಡಿಯಾ ಕೊಟ್ಟಿರೋದು ಅಷ್ಟೇ, ಇನ್ ಮಿಕ್ಕಿರೋದೆಲ್ಲ ನಾವೇ ತಾನೇ ಎಕ್ಸಿಕ್ಯೂಟ್ ಮಾಡಿರೋದು. ಆಕ್ಚುಲಿ ನಾವೊಂದ್ ಹೇಳಿದ್ರೆ ಅವ್ರೊಂದ್ ಹೇಳ್ತಾ ಇದ್ರು. ಎಲ್ರು ಒಂದ್ ಲೈನ್ ತಗೋಬರೋಷ್ಟರಲ್ಲಿ ಜೀವ ಬಾಯಿಗೆ ಬಂದಿತ್ತು. ನಮ್ ಕೈಲಿ ಎಷ್ಟಾಗುತ್ತೋ ನಾವು ಅಷ್ಟು ಹೇಳಿದ್ವಿ, ಆದ್ರೆ ಅವಳು ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ. ನೀವ್ ಹೇಳಿದಾಗೆ ಅವಳಿಗೆ ಈಗ ಜಾಸ್ತಿ ಆಗ್ಬಿಟ್ಟಿದೆ. ಅಗ್ರಜ ದೊಡ್ಡ ಕೋಪಿಷ್ಟ. ಅವನ್ಗೆ ನಿನ್ ಮನ್ಸೇ ಅರ್ಥ ಆಗ್ತಾ ಇಲ್ಲ. ಯಾರಿಗೂ ಇದ್ದಷ್ಟು ಕೊಬ್ಬಿದೆ ಅವಳಿಗೆ. ತೆಪ್ಪಿರೋದ್ ಬಿಟ್ಟು ಹೇಗಾಡ್ತಾವ್ ನೋಡಿ, ಇದೆಲ್ಲ ಅತಿ ಅಲ್ವಾ? ಅವಳು ಇನ್ನೊಂದು 10 ಜನ್ಮ ಎತ್ತಿದ್ರು ನಿಮ್ಮಂತ ಹುಡುಗ ಸಿಗೋಕ್ ಸಾಧ್ಯನೇ ಇಲ್ಲ ಬಿಡಿ. ಅಂತದ್ರಲ್ಲಿ ನೀವೇ ಹೋಗಿ ಅವಳ ಹತ್ರ ಸಾರಿ ಕೇಳ್ಬೇಕು ಅಂದ್ರೆ ಏನರ್ಥ? ಅವ್ನು ನಿಜವಾಗ್ಲೂ ಬದ್ಲೇ ಆಗಿಲ್ಲ. ಅವನು ಒಂಥರ ಅವನು ರೋಬೋಟ್ ಇದ್ದಂಗೆ, ಟರ್ಮಿನೇಟರ್. ಯಾವ ಫೀಲಿಂಗ್ಸ್ ಅರ್ಥ ಆಗಲ್ಲ. ಅವನು ಈಗ್ಲೂ ಮೊದ್ಲಿನ ತರನೇ ಇದ್ದಾನೆ. ನನಗಂತೂ ಇದೆಲ್ಲ ಇಷ್ಟ ಇಲ್ಲ ವೇದಾಂತ್. ಈ ಸಂಬಂಧ ಮುಂದುವರಿದಾದ್ರೂ ಪರವಾಗಿಲ್ಲ. ನೀನೊಬ್ಳ ಹತ್ರ ಬಿಟ್ರೆ ಅವ್ನು ಈಗ್ಲೂ ಹುಡುಗಿರ ಮೇಲೆ ಅದೇ ತಾತ್ಸಾರ ಇದೆ. ಸದ್ಯಕ್ಕೆ ಈ ಆಟದಲ್ಲಿ ನಾನಿರ್ಲಿಲ್ಲ, ಇಲ್ಲ ಅಂದ್ರೆ ನನ್ನ ಬಾಯಿಗೆ ಏನೇನು ಬಂದಿರ್ತಾ ಇತ್ತು.